30 ಸಾವು ಆಗಿದೆ. ಕಾಶ್ಮೀರದ ಪಹಲ್ಗಾವ್ನಲ್ಲಿ ಹಿಂದೂಗಳ ನರಮೇಧ ಆಗೋಗಿದೆ. ಉಗ್ರರ ದಾಳಿಗೆ ಈವರೆಗೆ 30 ಪ್ರವಾಸಿಗರು ಬಲಿಯಾಗಿರೋದು. ಉಗ್ರ ದಾಳಿಗೆ ಪ್ರವಾಸಕ್ಕೆ ಹೋಗಿದ್ದ ಕನ್ನಡಿಗರಿಬ್ಬರ ದುರ್ಮರಣ ಆಗಿದೆ. ಇಬ್ಬರು ವಿದೇಶಿಗರು ಕೂಡ ಇದರಲ್ಲಿ ಅಸುನೀಗಿದ್ದಾರೆ. ಪತ್ನಿಯ ಕಣ್ಣೆದುರಲ್ಲೇ ಜೀವವನ್ನ ಬಿಟ್ಟಿರೋದು ಮಂಜುನಾಥ ರಾವ್. ಕಾಶ್ಮೀರದ ಪಹಲ್ಗಾವ್ನಲ್ಲಿ ಹಿಂದೂಗಳ ನರಮೇಧ. ಶ್ರೀನಗರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಿಮಗೆ ಪುಲ್ವಾಮಾದಿಂದ 70 ಕಿಲೋಮೀಟರ್ ದೂರದಲ್ಲಿ, ಎರಡರ ನಡುವೆ ಅಂತರ, ಪುಲ್ವಾಮಾ ಮತ್ತು ಈ ಜಾಗದ ಅಂತರ 70 ಕಿಲೋಮೀಟರ್ ಇದೆ. ಈ ಜಾಗಕ್ಕೆ ಸಾಮಾನ್ಯವಾಗಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಈ ಜಾಗಕ್ಕೆ ಹೋಗಬೇಕು ಅಂತಂದರೆ ಒಂದು ಬೇಸಿನ್ ವ್ಯಾಲಿ ಅಂತ ಇದೆ, ಅಲ್ಲಿಯವರೆಗೂ ಕೂಡ ನಿಮ್ಮ ವಾಹನ ಹೋಗುತ್ತೆ. ಅಲ್ಲಿ ವಾಹನವನ್ನು ಇಟ್ಟು ತದನಂತರ ಕುದುರೆಗಳ ಮೂಲಕವಾಗಿ ವ್ಯಾಲಿಯಲ್ಲಿ ಹೋಗಬೇಕಾಗತ್ತೆ, ಸುಮಾರು ಒಂದು 3-4 ಕಿಲೋಮೀಟ್ರು. ತದನಂತರ ನಿಮಗೆ ವಿಶಾಲವಾಗಿರುವಂಥ ಪ್ರದೇಶ ಕಾಣಸಿಗುತ್ತೆ, ಅದೇ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿ. ಅಲ್ಲಿಗೆ ಅನೇಕ ಪ್ರವಾಸಿಗರು ಹೋಗ್ತಾರೆ. ಇವತ್ತು 1000ಕ್ಕೂ ಹೆಚ್ಚು ಪ್ರವಾಸಿಗರಲ್ಲಿದ್ದರು ಅಂತ ಹೇಳ್ತಿದ್ದಾರೆ. ಆ ಸಂದರ್ಭದಲ್ಲಿ ಉಗ್ರರು 4ರಿಂದ 6 ಉಗ್ರರು ಎಂಟ್ರಿ ಕೊಡ್ತಾರೆ. ನೀನು ಯಾವ ಧರ್ಮದವನು ನೀನು ಅಂತ ಕೇಳಿದ್ದಾರೆ. ಹಿಂದೂ ಅಂತ ಇದ್ದಂಗೆ ಗುಂಡು ಹೊಡೆದಿದ್ದಾರೆ. ಅವನು ಮುಸ್ಲಿಂ ಅಂತ ಹೇಳಿದಾಗ ಮತ್ತೊಂದು ಪರೀಕ್ಷೆಯನ್ನು ಮಾಡಿದ್ದಾರೆ, ಕಲ್ಮಾ ಹೇಳು ಅಂತ ಹೇಳಿ. ಆವಾಗ ಅವನಿಗೆ ಬರದೇ ಇದ್ದಾಗ ಅವನಿಗೂ ಗುಂಡು ಹೊಡೆದಿದ್ದಾರೆ. ಈ ರೀತಿಯಾಗಿ ಗುಂಡನ್ನು ಹೊಡ್ಕೊಂಡು ಹೋಗಿ 30 ಜನ ಅದರಲ್ಲಿ ಸಾವನ್ನಪ್ಪಿರುವಂಥದ್ದು. ಇದು ಕಾಶ್ಮೀರದಲ್ಲಿ ಆಗಿರುವಂಥದ್ದು, ಜಮ್ಮು ಕಾಶ್ಮೀರದಲ್ಲಿ ಅತಿ ದೊಡ್ಡದಾಗಿರುವಂಥ ಹೇಡಿಗಳ ಕೃತ್ಯ ಇವತ್ತು ನಡೆದಿದೆ. ಹೇಡಿ ಉಗ್ರರು ನಡೆಸಿರುವಂಥ ಕೃತ್ಯ ಇದು. ಹೆಣ್ಮಕ್ಳನ್ನು ಯಾರೂ ಹೊಡೆದಿಲ್ಲ, ಮಕ್ಕಳನ್ನು ಯಾರನ್ನೂ ಹೊಡಿಲಿಲ್ಲ. ಅಲ್ಲಿ ಆ ಹೆಣ್ಮಕ್ಳು ಮತ್ತು ಮಕ್ಕಳ ಮುಂದೆಯೇ ಅವರ ತಂದೆ ಮತ್ತು ಅವರ ಗಂಡಂದಿರನ್ನು ಕೊಲೆ ಮಾಡಿದ್ದಾರೆ, ಹತ್ಯೆ ಮಾಡಿದ್ದಾರೆ. ಯಾಕೆ ಅಂತಂದರೆ ಭಯ ಹುಟ್ಕೊಳ್ಬೇಕು. ಆ ಭಯವನ್ನು ಹುಟ್ಟಿಸುವಂಥ ಕೆಲಸವನ್ನು ಈ ಹೇಡಿಗಳು ಮಾಡುವಂಥ ಕೆಲಸ ಅದು. ನಿಶಸ್ತ್ರಧಾರಿಗಳ ಮೇಲೆ ಶಸ್ತ್ರಗಳನ್ನು ತಗೊಂಡು ಹೋಗಿ ಅಟ್ಯಾಕ್ ಮಾಡುವಂಥದ್ದು ಯಾವುದ್ರಿ? ಇವರೇ ದೊಡ್ಡ ಶಸ್ತ್ರಾಸ್ತ್ರಗಳಿರುವಂಥ ಸೈನಿಕರ ಮುಂದೆ ನಿಮ್ಮ ಪೌರುಷವನ್ನು ತೋರಿಸಿ. ಅವ್ರು ಯಾರ ಕಡೆನೂ ಅಲ್ಲಿ ಹೋದಂಥವ್ರ ಕಡೆಗೆ ಯಾರ ಕಡೆಗೆ ಶಸ್ತ್ರ ಇತ್ತು? ಇಲ್ಲ, ನಿಮ್ಮ ಕಡೆಗೆ ಇದ್ದಿದ್ದು ಗನ್ ತೊಗೊಂಡು ಹೊಡೆದಿದ್ದಾರೆ ಇವರು. ಇವರನ್ನು ದೊಡ್ಡವ್ರು ಕರ್ಕೊಳ್ಕೊಳ್ತಾರೆ ಇವರೆಲ್ಲ. ಉಗ್ರರ ದಾಳಿಗೆ ಮತ್ತೋರ್ವ ಕನ್ನಡಿಗ ಬಲಿ. ಪತ್ನಿ ಮಗು ಜೊತೆಗೆ ಪ್ರವಾಸಕ್ಕೆ ತೆರಳಿದ್ದ ಭರತ್ ಭೂಷಣ್. ಉಗ್ರರ ಗುಂಡೇಟಿಗೆ ಬಲಿಯಾಗಿರೋದು ಭರತ್ ಭೂಷಣ್. ಬೆಂಗಳೂರಿನ ಮತ್ತಿಕೆರೆ ನಿವಾಸಿಯಾಗಿರುವಂಥ ಭರತ್ ಭೂಷಣ್. ಉಗ್ರರ ದಾಳಿಗೆ ಮತ್ತೋರ್ವ ಕನ್ನಡಿಗ ಬಲಿಯಾಗಿರುವಂತಹ ವರದಿ ಬರ್ತಾ ಇದೆ. ಪತ್ನಿ ಮಗು ಜೊತೆಗೆ ಪ್ರವಾಸಕ್ಕೆ ತೆರಳಿದಂತಹ ಭರತ್ ಭೂಷಣ್ ಸಾವನ್ನಪ್ಪಿದ್ದಾರೆ. ಇವರು ಬೆಂಗಳೂರಿನ ಮತಿಕೆರೆಯ ನಿವಾಸಿಯಾಗಿದ್ದಾರೆ ಅನ್ನೋದು. ಭರತ್ ಭೂಷಣ್ ಮಗು ಎತ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲೇ ಗುಂಡೇಟು. ಮಗುವನ್ನು ಎತ್ಕೊಂಡು ಹೋಗುವಂಥ ಸಂದರ್ಭದಲ್ಲೇ ಗುಂಡು ಬಿದ್ದಿದೆ ಅಂತೆ. ಮಗು ಪರಿಸ್ಥಿತಿ ಏನಿದೆ, ಹೇಗಿದೆ ಮಗು ಪರಿಸ್ಥಿತಿ? ಯಾವ ಭಾಗದಲ್ಲಿ ಮಗುನ ಎತ್ಕೊಂಡಾಗ ಯಾವ ಭಾಗದಲ್ಲಿ ಬುಲೆಟ್ ಬಿದ್ದಿದೆ? ಮಗುಗೂ ಗಾಯ ಆಗಿದೆಯಾ? ಆ ಮಗು ಮೇಲೆ ಪರಿಣಾಮ ಏನು ಬರುತ್ತೆ ಮಾನಸಿಕವಾಗಿ? ಇದೆಲ್ಲ ಯೋಚನೆ ಮಾಡೋ ಶಕ್ತಿ ಅವ್ರಿಗಿದ್ರೆ ತಾನೇ. ಅವ್ರ ರಾಕ್ಷಸರು, ಹೇಡಿಗಳು ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾರೆ. ರಿವರ್ಸ್ ಸೈಡಲ್ಲಿ ಎಲ್ಲರೂ ಅವ್ರವ್ರ ಧರ್ಮಗಳನ್ನು ಕೇಳಿ ಹೊಡೆಯೋಕ್ಕೆ ಶುರು ಮಾಡಬೇಕು. ಇನ್ನೊಂದು ಸಂಘಟನೆಗಳು ಹುಟ್ಕೊಳ್ಬೇಕು, ಅವಾಗ ಸರಿಯಾಗುತ್ತೆ. ರಿವರ್ಸ್ ಇನ್ನೊಂದು ಸಂಘಟನೆ ಹುಟ್ಕೊಳ್ಬೇಕು. ನೀನು ಯಾವ ಧರ್ಮದವನು ಅಂತಂದಾಗ ಅವನು ಈ ಧರ್ಮದವನು ಅಂದಾಗ ಹೊಡಿಬೇಕು. ಅವಾಗ ಭಯ ಶುರುವಾಗುತ್ತೆ, ಓ ನಮ್ಮವ್ರನ್ನ ಹೊಡಿತಾ ಇದ್ದಾರೆ ಅಂತೇಳಿ. ಇಲ್ಲದೆ ಇದ್ರೆ ಇದು ಹಿಂಗೆ ಆಗೋದು. ಈ ಅಟ್ಟಹಾಸ ನಿಲ್ಲಬೇಕು ಅಂತಂದರೆ ರಿವರ್ಸ್ ಸೈಡಲ್ಲೂ ಸಂಘಟನೆಗಳು ಹುಟ್ಕೊಳ್ಬೇಕು. ಪ್ರಚೋದನೆ ಕೊಡ್ತಾ ಇಲ್ಲ ನಾನು, ಆದರೆ ಈ ರೀತಿಯಾದಂಥ ಘಟನೆಗಳು ಇಡೀ ಪ್ರಪಂಚದಲ್ಲಿ ನಡೀತಾ ಇದೆ. ಈ ಪ್ರಪಂಚ ಇದೇ ರೀತಿಯಾಗಿ ಎಲ್ಲವನ್ನು ಸಹಿಸ್ಕೊಳ್ತಾ ಕೂತ್ಕೊಂಡ್ರೆ ಇದೇ ರೀತಿ ಸಾಯ್ತಾನೆ ಇರಬೇಕಾಗುತ್ತೆ. ಕಳ್ಕೊಳ್ತಾ ಇರ್ತಾರೆ, ಬೆಳೆಯೋರು ಬೆಳೀತಾ ಇರ್ತಾರೆ, ಬೆಳೆಸೋರು ಬೆಳೆಸ್ತಾ ಇರ್ತಾರೆ. ಅವ್ರಿಗೆ ಹೇಗೆ ಬೇಕು ಅವ್ರದ್ದು ಹಾಗೆ ಬೆಳೆಯುತ್ತೆ. ಉಳಿದವ್ರು ಕಳ್ಕೊಳ್ತಾ ಇರ್ತಾರೆ, ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡು ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ ಕೇಳೋ ಪರಿಸ್ಥಿತಿ. ನ್ಯಾಯ ಹಿಂಗಲ್ಲ, ನ್ಯಾಯ ರಿವರ್ಸ್ ಸೈಡೆಲ್ಲ ಆಗಬೇಕು, ಅವಾಗ ಸರಿ ಆಗುತ್ತೆ. ಸೊ ವೈದ್ಯರಾಗಿರುವ ಭರತ್ ಪತ್ನಿ ಹತ್ತಿರ ಹೋಗಿ ಪರೀಕ್ಷಿಸಿದಾಗ ಸಾವು ದೃಢ ಆಗಿದೆ. ಉಗ್ರರ ದಾಳಿಗೆ ಮತ್ತೋರ್ವ ಕನ್ನಡಿಗ ಬಲಿಯಾಗಿರುವಂಥದ್ದು ಈಗ ಬರ್ತಾ ಇದೆ. ಪತ್ನಿ ಮಗು ಜೊತೆಗೆ ಪ್ರವಾಸಕ್ಕೆ ತೆರಳಿದ್ದ ಭರತ್ ಭೂಷಣ್. ಉಗ್ರರ ಗುಂಡೇಟಿಗೆ ಬಲಿಯಾಗಿರೋದು ಭರತ್ ಭೂಷಣ್. ಬೆಂಗಳೂರಿನ ಮತ್ತಿಕೆರೆ ನಿವಾಸಿಯಾಗಿದ್ದಾರಂತೆ ಭರತ್ ಭೂಷಣ್. ಭರತ್ ಭೂಷಣ್ ಮಗು ಎತ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಗುಂಡೇಟು ಬಿದ್ದಿರೋದು. ಮಗುನ ಕೆಳಗಿಳಿಸಿ ಗುಂಡು ಹೊಡೆದಿದ್ದಾರೆ ಉಗ್ರರು. ಮಗು ಮೇಲೆ ಯಾವ ಅಟ್ಯಾಕ್ ಮಾಡಿಲ್ಲ, ಪತ್ನಿ ಮಗು ಎದುರೇ ಗುಂಡು ಹೊಡೆದಿದ್ದಾರೆ ಉಗ್ರರು. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಈಗ ಎಲ್ಲಿಗೆ ಬಂದಿದೆ ಅಂತೆ? ಅಲ್ಲಿ ಇನ್ನುಳಿದಂಥ ಹೆಣ್ಮಕ್ಳನ್ನೆಲ್ಲ
ಇದರಲ್ಲಿ ಕ್ಲಬ್ಬಲ್ಲಿ ಕೂರಿಸಿದ್ರು ಅಂತಿದ್ದಾರೆ, ಪಹಲ್ಗಾಂವ್ ಕ್ಲಬ್ನಲ್ಲಿ. ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದಾರಾ? ಆ ಆ ಮಾಹಿತಿಗಳು ಏನು ಬರ್ತಾ ಇದೆ ಸದ್ಯಕ್ಕೆ ಅಲ್ಲಿರುವಂಥ ಪರಿಸ್ಥಿತಿಯಲ್ಲಿ? ಅರುಣ್, ಮಂಜುನಾಥ್ ಆದ ಬಳಿಕ ಈಗ ಭರತ್ ಭೂಷಣ್ ಅನ್ನುವಂಥವ್ರು ಬೆಂಗಳೂರು ಮೂಲದ ನಿವಾಸಿ ಈಗ ಸಾವನ್ನಪ್ಪಿರುವಂಥದ್ದು ದೃಢ ಆಗ್ತಾ ಇರುವಂಥದ್ದು. ಈ ಒಂದು ದಾಳಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮಗುವನ್ನು ಎತ್ಕೊಂಡು ಪತ್ನಿ ಸಮೇತ ಓಡೋಗ್ಬೇಕಾದಂಥ ಸಂದರ್ಭದಲ್ಲಿ ಅಡ್ಡ ಹಾಕಿ ಮಗುವನ್ನು ಕೆಳಗಿಳಿಸಿ ಗುಂಡಿನ ದಾಳಿ ಮಾಡೋ ಮೂಲಕ ಉಗ್ರರು ಅಟ್ಟಹಾಸ ಮೆರೆದಿರುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲೇ ಸ್ಥಳದಲ್ಲಿ ಅವರು ಕೂಡ ಪ್ರಾಣವನ್ನು ಬಿಟ್ಟಿದ್ದಾರೆ. ಅಲ್ಲಿಗೆ ಇಬ್ಬರು ಕನ್ನಡಿಗರು ಅಧಿಕೃತವಾಗಿ ಸಾವನ್ನಪ್ಪಿರುವಂತಹ ಸುದ್ದಿಗಳೀಗ ನಮಗೆ ಸಿಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ 30 ಜನಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿರ್ಬೋದು ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಮೃತದೇಹಗಳನ್ನು ಪಹಲ್ಗಾಮ್ನ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅವರ ಎಲ್ಲ ಕುಟುಂಬಸ್ಥರನ್ನ ಆ ಪಹಲ್ಗಾಮ್ನಲ್ಲಿರುವಂಥ ಒಂದು ಕ್ಲಬ್ನಲ್ಲಿ ಇಟ್ಟು ಅವರಿಗೆ ಊಟ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ರಾತ್ರಿ ಉಳ್ಕೊಳ್ಳೋಕ್ಕೆ ಅಲ್ಲೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮುಂದಿನ ಹಂತದಲ್ಲಿ ಮರಣೋತ್ತರ ಪರೀಕ್ಷೆಗಳು ಮುಗಿದ ಬಳಿಕ ಬೇರೆ ಬೇರೆ ರಾಜ್ಯಗಳಿಗೆ ಆ ಮೃತದೇಹಗಳಿಂದ ಅವ್ರನ್ನ ಕಳಿಸ್ಕೊಡುವಂಥ ನಿಟ್ಟಿನಲ್ಲಿ ಬೆಳವಣಿಗೆಗಳು ಕೂಡ ನಡೆಯುತ್ತೆ. ಈಗ ಮುಖ್ಯವಾಗಿ ಅಮಿತ್ ಶಾ ಅವರು ಕೂಡ ಶ್ರೀನಗರವನ್ನು ತಲುಪಿದ್ದಾರೆ. ಅವರು ಲೆಫ್ಟಿನೆಂಟ್ ಜನರಲ್ ಗವರ್ನರ್ ಮನೋಜ್ ಸಿನ್ಹಾ ಜೊತೆಗೆ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಏನೆಲ್ಲ ಘಟನೆಗಳಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ನಾಳೆ ಬೆಳಗ್ಗೆ ಅವರು ಸ್ಥಳಕ್ಕೆ ತೆರಳಿ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಿ ದಾಳಿ ಹೇಗಾಯಿತು ಅನ್ನುವಂಥದ್ದನ್ನು ನೇರವಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಘಟನೆ ನಡೆದಂಥ ಸ್ಥಳದಲ್ಲಿ ಈಗ ಕೋಬಿಂಗ್ ಕಾರ್ಯಾಚರಣೆ ಕೂಡ ಶುರುವಾಗಿದೆ. ಒಂದು ವೇಳೆ ಭಯೋತ್ಪಾದಕರು ಏನಾದರೂ ಅಲ್ಲಿ ಅಡಗಿ ಕುಳಿತಿದ್ರೆ ಅವರನ್ನು ಅಲ್ಲೇ ಸ್ಥಳದಲ್ಲೇ ಹೊಡೆದುಳಿಸುವಂಥ ನಿಟ್ಟಿನಲ್ಲಿ ಈಗ ಭದ್ರತಾ ಸಿಬ್ಬಂದಿಗಳನ್ನು ಕೂಡ ನಿಯೋಜಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ದೆಹಲಿ, ಮುಂಬೈ ಸೇರಿದಂಥ ಪ್ರಮುಖ ನಗರಗಳಿಂದವೆ ಅಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಈಗ ಮಾಡಲಾಗಿದೆ. ಅರುಣ್.